Hello students, welcome back to Rank Book on Learning Software Solution. Yesterday class we discussed about basics of AWS. In today's class we discuss about how to create an AWS account. Okay, we move to browser. Just type AWS console login. AWS console login ಅಂತ ಟೈಪ್ ಮಾಡಿದ್ಮೇಲೆ ನೆಕ್ಸ್ಟ್ ಮ್ಯಾನೇಜ್ AWS ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕನ್ಸೋಲಿಗೆ ಹೋಗಿ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಮೇಲ್ಗಡೆ ಕಾಣ್ತಿರ್ಬೋದು ಕಂಪ್ಲೀಟ್ ಸೈನ್ ಅಪ್ ಕ್ಲಿಕ್ ಮಾಡಿ ಅಥವಾ ಕ್ರಿಯೇಟ್ AWS ಅಕೌಂಟ್ ಅಂತ ಬರುತ್ತೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ. ನಿಮ್ಗೆ ಆಲ್ರೆಡಿ ಏನಾದ್ರು ಯೂಸರ್ ಇದ್ರೆ, ಯೂಸರ್ ಆಗಿದ್ರೆ ನಿಮ್ಮ ಅಕೌಂಟ್ ಇಮೇಲ್ ಮತ್ತೆ ಪಾಸ್ವರ್ಡ್ ಇಂದ ನೀವು ಲಾಗಿನ್ ಆಗ್ಬೋದು. ಅಕಸ್ಮಾತ್ ಇಲ್ಲ ಅಂತಂದ್ರೆ ಕ್ರಿಯೇಟ್ ಎ ನ್ಯೂ ಅಕೌಂಟಿಗೆ ಹೋಗಿ ಜಸ್ಟ್ ಫಸ್ಟ್ ಇಮೇಲ್ ಟೈಪ್ ಮಾಡಿ. ಇಮೇಲ್ ಟೈಪ್ ಆದ್ಮೇಲೆ ನಿಮ್ ನೇಮ್ ಕೊಡಿ. ಎಕ್ಸಾಂಪಲ್ ದರ್ಶನ್ ಅಂತ ಕೊಡ್ತಾ ಇದ್ದೀನಿ. ನೇಮ್ ಕೊಟ್ಟು ವೆರಿಫೈ ಇಮೇಲ್ ಅಡ್ರೆಸ್ ಅಂತ ಕೊಡಿ. ವೆರಿಫೈ ಅಂತ ಕೊಟ್ಟಾಗ ನಿಮಗೆ ಒಂದು ವೆರಿಫಿಕೇಶನ್ ಕೋಡ್ ನಿಮ್ಮ ಮೇಲಿಗೆ ಬರುತ್ತೆ. ನಿಮ್ಮ ಮೇಲಲ್ಲಿ ಹೋಗಿ ಚೆಕ್ ಮಾಡಿದಾಗ ವೆರಿಫಿಕೇಶನ್ ಕೋಡ್ ಇರುತ್ತೆ, ಅದನ್ನಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಾದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಿ. ವೆರಿಫೈ ಕ್ಲಿಕ್ ಆದ ಕೂಡಲೇ ನೀವು ಪಾಸ್ವರ್ಡ್ ಕೇಳುತ್ತೆ. ರೂಟ್ ಯೂಸರ್ಗೆ ಏನು ಪಾಸ್ವರ್ಡ್ ಬೇಕಂತ ಕೇಳುತ್ತೆ. ನೀವು ಒಂದು ನಿಮಗೆ ಕನ್ವೀನಿಯಂಟ್ ಆದ ಒಂದು ಪಾಸ್ವರ್ಡ್ನ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಪಾಸ್ವರ್ಡ್ ಎಸ್ ಓಕೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕಾಗುತ್ತೆ. ನೀವು ಪರ್ಸನಲ್ ಯೂಸಿಂಗ್ ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಯೂಸಿಂಗ್ ಮಾಡ್ತಿದ್ದೀರಾ, ಫಸ್ಟ್ ನೀವು ಕನ್ಫರ್ಮ್ ಆಗಿರ್ಬೇಕಾಗುತ್ತೆ. ನೆಕ್ಸ್ಟ್ ಪರ್ಸನಲ್ ಯೂಸ್ ಆದ್ರೆ ಫುಲ್ ನೇಮ್, ನಿಮ್ಮ ನೇಮ್ನ ಕೊಡಿ. ನೆಕ್ಸ್ಟ್ ನೀವು ಯಾವ ಕಂಟ್ರಿಯಿಂದ ಇರ್ತೀರಾ ಆ ಕಂಟ್ರಿ ನೇಮ್ ಕೊಡಿ. ನೆಕ್ಸ್ಟ್ ಫೋನ್ ನಂಬರ್ ಕೊಡಿ. ನೆಕ್ಸ್ಟ್ ಯಾವ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರಿ ಆದ್ಮೇಲೆ ಸ್ಟೆಪ್ 3ಗೆ ಹೋಗ್ತೀರಾ. ನಿಮ್ಮ ಅಡ್ರೆಸ್ ಟೈಪ್ ಮಾಡಬೇಕಾಗುತ್ತೆ. ಹಾಸನ್ ಅಂತ ಟೈಪ್ ಮಾಡಿ. ನಿಮ್ಮ ಊರ ಅಡ್ರೆಸ್ ಏನಿರುತ್ತೆ ಅದನ್ನ ಟೈಪ್ ಮಾಡಬೇಕಾಗುತ್ತೆ. ಊರ ಅಡ್ರೆಸ್ನ ಟೈಪ್ ಮಾಡಿ. ನೆಕ್ಸ್ಟ್ ಪಿನ್ ಕೋಡ್ ಕೂಡ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಪಿನ್ ಕೋಡ್ ಕರೆಕ್ಟ್. ಹ್ಯಾವ್ ರೀಡ್ ಅಂಡ್ ಅಗ್ರಿ ದ ಟರ್ಮ್ಸ್ ಆಫ್ ದ AWS ಕಸ್ಟಮರ್ ಅಗ್ರಿಮೆಂಟ್ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಆದ್ಮೇಲೆ ನೀವು ಇಲ್ಲಿ ಕ್ರೆಡಿಟ್ ಕಾರ್ಡ್ ಇನ್ಫಾರ್ಮೇಶನ್ ಕೇಳುತ್ತೆ. ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಇನ್ಫಾರ್ಮೇಶನ್ ಕೇಳುತ್ತೆ. ಈ ಸ್ಟೆಪ್ ಯಾಕೆ ಕೇಳುತ್ತೆ ಅಂದ್ರೆ ನೀವು AWS ಅಕೌಂಟ್ ಯೂಸ್ ಮಾಡ್ಬೇಕಿದ್ರೆ ಇದರಲ್ಲಿ ತುಂಬಾ ಫ್ರಾಡ್ಗಳು ನಡೀತಿದ್ದರಿಂದ ನಿಮ್ಮ AWS ಅಕೌಂಟಿಗೆ ಲಾಗಿನ್ ಆಗೋಕ್ಕಿಂತ ಮುಂಚೆ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಅಥವಾ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಚೆಕ್ ಮಾಡುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ನಂಬರ್ ಕೊಟ್ಟು ಅದರ ಎಕ್ಸ್ಪೈರಿ ಡೇಟ್ ಕೊಟ್ಟು ಸೆಕ್ಯೂರಿಟಿ ಎಲ್ಲ ಕೋಡ್ನ ಟೈಪ್ ಮಾಡಿ. ನೆಕ್ಸ್ಟ್ ಕಾರ್ಡ್ ಹೋಲ್ಡರ್ ನೇಮ್ ಕೂಡ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ. ನೆಕ್ಸ್ಟ್ ಸೇವ್ ಕಾರ್ಡ್ ಇನ್ಫಾರ್ಮೇಶನ್ ಫಾರ್ ಫರ್ದರ್ ಪೇಮೆಂಟ್ಸ್. ಓಕೆ, ಇವೆಲ್ಲ ನಿಮ್ ಫರ್ದರ್ ಮುಂದೆ ನೀವೇನಾದ್ರೂ ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಏನಾದ್ರು ಹೋಸ್ಟ್ ಮಾಡ್ತೀನಿ ಅಂತಿದ್ರೆ ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಕೂಡ ಕೇಳುತ್ತೆ. ನೀವು ಅಡ್ರೆಸ್ ಬೇಕಾದ್ರೆ ನೀವು ಅಡ್ರೆಸ್ ಕೂಡ ಟೈಪ್ ಮಾಡ್ಕೊಂಡು ನೀವು ಅಡ್ರೆಸ್ ನೀವು ಇಲ್ಲೇ ಟೈಪ್ ಮಾಡ್ಬೋದು. ಅಥವಾ ನಂಗೆ ಇಲ್ಲ ಅದೇ ಅಡ್ರೆಸ್ ಇರಲಿ ಅಂದ್ರೆ ಓಕೆ. ನೆಕ್ಸ್ಟ್ ಪಾನ್ ಕಾರ್ಡ್ ಅಡ್ರೆಸ್ ಕೇಳುತ್ತೆ. ನಿಮ್ ಪಾನ್ ಕಾರ್ಡ್ ಇದ್ರೆ ಟೈಪ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಪಾನ್ ಕಾರ್ಡ್ ಕೇಳೋದು ನಿಮ್ದು ಟ್ಯಾಕ್ಸಿಗೋಸ್ಕರ ಕೇಳ್ತಾರೆ. ಇದೆಲ್ಲ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ವೆರಿಫೈ ಅಂಡ್ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮ್ಗೆ ₹2 ಕೇಳುತ್ತೆ ಕನ್ಫರ್ಮೇಶನ್. ನಿಮಗೆ ಮತ್ತೆ ಆ ₹2 ನಿಮಗೆ ಡೆಬಿಟ್ ಆಗುತ್ತೆ. ನಿಮ್ಮ ಅಕೌಂಟಿಗೆ ಅದು ಡೆಬಿಟ್ ಆಗುತ್ತೆ. OTP ಬಂದ್ಮೇಲೆ OTP ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನೆಕ್ಸ್ಟ್ ಪೇಜಿಗೆ ಹೋಗ್ತೀರಾ. ನೆಕ್ಸ್ಟ್ ಅಲ್ಲಿ ನೀವು ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಟೆಕ್ಸ್ಟ್ ಮೆಸೇಜ್ ಆರ್ ವಾಯ್ಸ್ ಕಾಲ್. ನೀವು ಯಾವ್ದ್ರಲ್ಲಾದ್ರು ಆಕ್ಸೆಸ್ ಮಾಡ್ಬೋದು. ನೀವು ಯಾವ ಕಂಟ್ರಿಲಿ ಇದ್ದೀರಾ ಅಂತ ಫಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಂಡಿಯಾದಲ್ಲಿ ಇಂಡಿಯಾ ಅಥವಾ ಯಾವ ಕಂಟ್ರಿಲಿ ಇರ್ತೀರಾ ಆ ರೀಜನ್ ಕೋಡ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕ್ತೀರಾ. ನೆಕ್ಸ್ಟ್ ಇಲ್ಲಿ ಕಾಣ್ತಿರೋ ಕ್ಯಾಪ್ಚರ್ ಅಂತ ಕೊಟ್ಟು ನೆಕ್ಸ್ಟ್ ಸೆಂಡ್ SMS ಅಂತ ಕೊಡ್ತೀರಾ. ನೆಕ್ಸ್ಟ್ SMS ನಿಮಗೆ ಬರುತ್ತೆ. ಆ SMS ನ ನೀವು ಫಿಲ್ ಮಾಡಿ ಇದೆಲ್ಲ ವೆರಿಫೈ ಮಾಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಇನ್ನು 2 ಸ್ಟೆಪ್ಸ್ ಸಿಗ್ತವೆ. ಒಂದು SMS ಕನ್ಫರ್ಮ್ ಮಾಡ್ತೀರಾ. ನೆಕ್ಸ್ಟ್ ಇನ್ನೊಂದು ಯಾವ ಅಕೌಂಟ್ ಬೇಕು ಅಂತ ಚೂಸ್ ಮಾಡ್ಕೊಂಡು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಕಂಗ್ರಾಚುಲೇಷನ್, ಥ್ಯಾಂಕ್ಸ್, ಸೈನ್ ಅಪ್ ಫಾರ್ AWS ಅಂತ ಬರುತ್ತೆ. ನೆಕ್ಸ್ಟ್ ನೀವು AWS ಕನ್ಸೋಲಿಗೆ ಹೋಗ್ಬೇಕು. ಮತ್ತೆ AWS ಕನ್ಸೋಲಿಗೆ ಹೋಗಿ ಲಾಗಿನ್ ಆಗಿ. ಜಸ್ಟ್ ತೋರಿಸ್ತೀನಿ ಹೇಗೆ ಲಾಗಿನ್ ಆಗೋದು ಅಂತ.
ಕಂಪ್ಲೀಟ್ ಸೈನ್ ಅಪ್. ನೀವೇನ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರಿ, ನೀವು ಇಮೇಲ್ ಹತ್ತು ಅಂಡ್ ಪಾಸ್ವರ್ಡ್ ಏನಿತ್ತು AWS ಕನ್ಸೋಲಿಗೆ ಬಂದು ನೀವೇನ್ ಇಮೇಲ್ ಕೊಟ್ಟಿದ್ರಿ ಅದನ್ನ ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ರೆ, ನೆಕ್ಸ್ಟ್ ಪಾಸ್ವರ್ಡ್ ನಾನು ಆಗ್ಲೇ ಲಾಗಿನ್ ಆದ ಕಾರಣ ನನ್ನ ನಂತರ ಪಾಸ್ವರ್ಡ್ ಸೇವ್ ಆಗಿದೆ. ನೆಕ್ಸ್ಟ್ ಸೈನ್ ಇನ್ ಕೊಟ್ರೆ ನಾವು AWS ಕನ್ಸೋಲಿಗೆ ಲಾಗಿನ್ ಆಗ್ತೀವಿ. AWS ಕನ್ಸೋಲಿಗೆ ನಾವು ಆಲ್ರೆಡಿ ಲಾಗಿನ್ ಆದ ನೋಡಿ. ಇಲ್ಲಿರೋ ಯಾವ್ದಾದ್ರು ಸರ್ವಿಸ್ ನ ನೀವು ಆಕ್ಸೆಸ್ ಮಾಡಬಹುದು. EC2, S3, L ಡ್ಯಾಶ್ಬೋರ್ಡ್, IAM ಈ ತರ ಇಲ್ಲಿರೋ AWS ಅಕೌಂಟ್ ಅಲ್ಲಿ ಎಲ್ಲ ರಿಸೋರ್ಸ್ ಗಳನ್ನ ಆಕ್ಸೆಸ್ ಮಾಡಬಹುದು. ದಿಸ್ ಇಸ್ ದ ಟುಡೇಸ್ ಕ್ಲಾಸ್. ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ AWS IAM. Okay, thank you.